ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಲಿ ಮತ್ತು ಕಲಿಕೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ವಿಶ್ವಕರ್ಮ ಎಂದರೇನು? ವಿಶ್ವಕರ್ಮ ಯಾರು? ಯಾವುದಕ್ಕೆ ಪ್ರಸಿದ್ಧಿ? ಇವತ್ತಿನ ವಿಡಿಯೋ ಅದೇ ವಿಷಯ. ವಿಶ್ವಕರ್ಮ ಎಂಬ ಪದದ ಅರ್ಥ ಜಗತ್ತನ್ನು ಸೃಷ್ಟಿ ಮಾಡಿದವನು. ಇದು ಮೂಲತಃ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರ ಒಳಗೊಂಡಿರುವ ಹಿಂದೂ ಟ್ರಿನಿಟಿಯಲ್ಲಿ ಪ್ರಪಂಚದ ಸೃಷ್ಟಿಕರ್ತನಾದ ಬ್ರಹ್ಮನ ವಿಶೇಷಣವಾಗಿದೆ. ವಿಶ್ವಕರ್ಮನನ್ನು ಬ್ರಹ್ಮನ ಮಗ ಎಂದು ಹೇಳಲಾಗಿದೆ. ವಿಶ್ವಕರ್ಮನನ್ನು ದೇವತೆಗಳ ಅರಮನೆಗಳು, ಅವರ ಹಾರುವ ರಥಗಳು, ದೈವಿಕ ಆಯುಧಗಳನ್ನು ನಿರ್ಮಿಸಿದವನು ವಿಶ್ವಕರ್ಮ ಎಂದು ಹೇಳಲಾಗಿದೆ. ವಿಶ್ವಕರ್ಮನನ್ನು ದೇವತೆಗಳ ಅರಮನೆಗಳು, ಅವರ ಹಾರುವ ರಥಗಳು, ದೈವಿಕ ಆಯುಧಗಳನ್ನು ನಿರ್ಮಿಸಿದವನೆಂದು, ಅವನಿಗೆ 64 ಯಾಂತ್ರಿಕ ಕಲೆಗಳು ಸಿದ್ಧಿಸಿದ್ದವೆಂದು, ಪುರಾಣಗಳಲ್ಲಿ ಕಲೆಗಳ ಪ್ರಭು, ದೇವರ ಬಡಗಿ, ಆಭರಣಗಳ ವಿನ್ಯಾಸಕ ಎಂದು ವಿವರಿಸಲಾಗಿದೆ. ವಿಶ್ವಕರ್ಮನನ್ನು ಸತ್ಯಯುಗದಲ್ಲಿ ಸ್ವರ್ಗಲೋಕವನ್ನು, ತ್ರೇತಾಯುಗದಲ್ಲಿ ಚಿನ್ನದ ಲಂಕವನ್ನು ಮತ್ತು ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನ ಕೋರಿಕೆ ಮೇರೆಗೆ ದ್ವಾರಕವನ್ನು, ಕಲಿಯುಗದಲ್ಲಿ ಪಾಂಡವರ ರಾಜಧಾನಿ ಇಂದ್ರಪ್ರಸ್ಥವನ್ನು ನಿರ್ಮಿಸಿದ ಕಾರಣ ವಿಶ್ವಕರ್ಮನ ಹೆಸರು ಈ 4 ಯುಗಗಳಲ್ಲಿ ಚಿರಪರಿಚಿತವಾಗಿದೆ. ವಿಶ್ವಕರ್ಮನ 5 ಮಕ್ಕಳಾದ ಕುಶಲಕರ್ಮಿಗಳು, ಮನು, ಇವರಿಂದ ಕಪ್ಪು ಅಕ್ಕಸಾಲಿಗರು, ಮಾಯಾ ಬಡಗಿಗಳು, ತವರ ಅಕ್ಕಸಾಲಿಗೆಗಳು, ಸಿಲ್ವಿ ಶಿಲ್ಪಿಗಳು ಮತ್ತು ವಿಶ್ವಜ್ಞ ಚಿನ್ನದ ಕಮ್ಮಾರರು ಬಂದರು ಎಂದು ನಂಬಲಾಗಿದೆ. ವಿಶ್ವಕರ್ಮನ ಖಚಿತವಾದ ಕರಾರುವ ಗಣಿತದ ಲೆಕ್ಕಾಚಾರದಿಂದ ಭಾರತದ ಪುರಾತನ ಸ್ಮಾರಕಗಳು, ದೇವಾಲಯಗಳು ಎಲ್ಲರನ್ನೂ ಬೆರಗುಗೊಳಿಸಿದೆ. ಈ ಭವ್ಯ ರಚನೆಗಳನ್ನು ಯಾವುದೇ ಆಧುನಿಕ ಮಾಪನ ಅಥವಾ ಉಪಕರಣಗಳ ಬಳಕೆ ಇಲ್ಲದೆ ನಿರ್ಮಾಣ ಮಾಡಲಾಗಿದೆ. ಅಂತಹ ಅತ್ಯದ್ಭುತ ನಿರ್ಮಾಣಗಳು ಹೇಗೆ ಸಾಧ್ಯವಾದವು? ಶತಶತಮಾನದಿಂದ ತಲೆ ಎತ್ತಿ ಬೀಗುತ್ತಿರುವ ಈ ಎಲ್ಲ ಸೃಷ್ಟಿಗಳು ವಿಶ್ವಕರ್ಮನಿಂದ ಮಾಡಲ್ಪಟ್ಟಿವೆ ಎಂದು ಎಲ್ಲ ಪುರಾಣಗಳು ಹೇಳುತ್ತವೆ. ದ್ವಾರಕ, ಅಯೋಧ್ಯ, ಮಥುರಾ, ಮುಂತಾದ ಅನೇಕ ನಗರಗಳನ್ನು ನಿರ್ಮಿಸಿದವನು ಇದೇ ವಿಶ್ವಕರ್ಮ. ವೀಕ್ಷಕರೇ, ಆಧುನಿಕ ಕಾಲದಲ್ಲಿ ನಮ್ಮ ಮನಸ್ಸು ನಮ್ಮ ಎಲ್ಲ ಪ್ರಾಚೀನ ಜ್ಞಾನವನ್ನು ಕೀಳಾಗಿ ನೋಡುತ್ತದೆ. ಆದರೆ ಹಳೆಯ ಹಿಂದೂ ದೇವಾಲಯಗಳಿಗೆ ಹೋದವರು ಅವುಗಳನ್ನು ನಿರ್ಮಿಸಿದ ವಿಧಾನಕ್ಕೆ ಮನಸೋಲದೆ ಯಾರೂ ಇಂದಿಗೂ ಹೇಳುವುದಿಲ್ಲ. ಭಾರತ ಉಪಖಂಡವು ಉತ್ತರದಲ್ಲಿ ಹಿಮಾಲಯದಿಂದ ರಕ್ಷಿಸಲ್ಪಟ್ಟಿದೆ. ಇತರ ಎಲ್ಲ ಕಡೆಗಳಲ್ಲಿ ಸಮುದ್ರಗಳಿಂದ ಸುತ್ತುವರಿದಿದೆ. ಈ ವಾತಾವರಣವು ಎಲ್ಲ ರೀತಿಯ ಜ್ಞಾನದ ಹರಡುವಿಕೆಗೆ ಅನುಕೂಲಕರವಾಗಿತ್ತು. ಇದರಿಂದ ನಮ್ಮ ಕುಶಲಕರ್ಮಿಗಳು ಅಳಿದು ಹೋದರು ಮತ್ತು ನಾಶವಾದರು. ಅದರಿಂದ ನಮ್ಮ ಸ್ಫೂರ್ತಿಯು ಬತ್ತಿ ಹೋದಂತೆ ಕಾಣುತ್ತಿದೆ. ಪುರಾತನ ವೈಭವವನ್ನು ತೆರೆದ ಮನಸ್ಸಿನಿಂದ ನೋಡುವ ಯಾರಾದರೂ ಪ್ರಾಚೀನ ನಾಗರಿಕತೆಯ ಆಧುನಿಕ ನಾಗರಿಕತೆಗಿಂತ ಹೆಚ್ಚು ಶ್ರೇಷ್ಠವಾಗಿದೆ ಎಂದು ಒಪ್ಪಿಕೊಳ್ಳದಿರಲು ಸಾಧ್ಯವಿಲ್ಲ. ವಾಸ್ತವವಾಗಿ ನಾವು ಪ್ರಾಚೀನ ಹಿಂದೂ ದೇವಾಲಯಗಳು ಮತ್ತು ಶಿಲ್ಪಗಳನ್ನು ನೋಡುವಾಗ ನಮ್ರತೆಯಿಂದ ನೋಡಬೇಕು. ನಮ್ಮ ದೇವಾಲಯದಲ್ಲಿರುವ ವಿಶ್ವಕರ್ಮರ ಕೆಲವು ಶಿಲ್ಪಗಳನ್ನು ಪರಿಶೀಲನೆ ಮಾಡಿದರೆ ಅದು 3 ತಲೆಗಳನ್ನು ಹೊಂದಿದ್ದು ವಿವಿಧ ಆಯುಧಗಳನ್ನು ಹಿಡಿದಿರುವ ಕೈಗಳನ್ನು ಹೊಂದಿರುವಂತೆ ತೋರುತ್ತದೆ. ಈ ತಲೆಗಳು ಒಂದೇ ವ್ಯಕ್ತಿಯನ್ನು ಪ್ರತಿನಿಧಿಸುವುದಿಲ್ಲ, 3 ವಿಭಿನ್ನ ಜನರನ್ನು ಸೂಚಿಸುತ್ತವೆ. ನಗರ ಮತ್ತು ಸೌಧಗಳನ್ನು ನಿರ್ಮಿಸಲು ವಾಸ್ತುಶಿಲ್ಪಿಗಳು ಎಲ್ಲ ರೀತಿಯ ನಿಖರ ಉಪಕರಣಗಳು ಮತ್ತು ಶಬ್ದಗಳ ಉನ್ನತ ಜ್ಞಾನ ಬಳಸಿದ್ದಾರೆ. ನಮ್ಮ ಪುರಾತನ ದೇವಾಲಯಗಳಲ್ಲಿ ಇನ್ನೂ ಅನೇಕ ವಿಸ್ಮಯಗಳಿವೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಹೇಳಿದಂತೆ ಕೆಲಸವೇ ಆರಾಧನೆ. ನಮ್ಮ ಎಲ್ಲ ಕ್ರಿಯೆಗಳನ್ನು
ಕ್ರಿಯೆಯ ಭಗವಂತ ವಿಶ್ವಕರ್ಮನಿಗೆ ಅರ್ಪಿಸೋಣ. ಪ್ರಿಯ ವೀಕ್ಷಕರೇ, ನನ್ನ ಒಂದು ಸಣ್ಣ ಚಿಕ್ಕ ವಿಡಿಯೋ ಇದು ವಿಶ್ವಕರ್ಮನ ಬಗ್ಗೆ. ಈ ವಿಡಿಯೋ ಹೇಗಿತ್ತು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ, ಮತ್ತು ಇಷ್ಟ ಆಗಿದ್ದರೆ ಲೈಕು, ಶೇರು, ಕಮೆಂಟ್ಸ್ ಮಾಡಿ. ಎಲ್ಲಾದರೂ ಇರಿ, ಪ್ರೀತಿಯನ್ನು ಸಾರುತ್ತಾ ಇರಿ ಯಾವಾಗಲೂ.